ಇಲ್ಲಿ ನಾನು ಲಂಚ್ ಬಾಕ್ಸ್ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಲಂಚಿಗೆ ನಾನು ಇಲ್ಲಿ ಕಿಚಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸಾಮೆ ಅಂತ ಹೇಳ್ತಾರಲ್ಲ, ಸಣ್ಣದಾಗಿರುತ್ತಲ್ಲ, ಅದನ್ನು ಇಲ್ಲಿ ಅಕ್ಕಿ ಹಾಕ್ಕೊಂಡು ನಾನು 2 ಕಪ್ಪು, ಹೆಸರು ಬೇಳೆನೆ 1.5 ಕಪ್ ಹಾಕ್ಕೊಂಡು, ಸಾಮೆ 2 ಕಪ್ ಹಾಕ್ಕೊಂಡು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಇದು ನೆನೆಯಾಗಿ ಇಟ್ಕೊಳ್ತೀನಿ ತೊಳೆದುಬಿಟ್ಟು. ಇದು ಲಂಚ್ ಬಾಕ್ಸಿಗೆ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇರೋದು ಕಿಚಡಿ. ಇಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡು 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಹಾಕಿ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಳ್ತೀನಿ. ಇದಕ್ಕೊಂಚೂರು ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ 3 ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕ್ಕೊಳ್ತೀನಿ. ಈ ರೀತಿ ಕಿಚಡಿ ಮಾಡಿದ್ರೆ ಮಧ್ಯಾಹ್ನದೊತ್ತಲ್ಲಿ ಚೆನ್ನಾಗಿರುತ್ತೆ. ಇದಕ್ಕೊಂದು ಈ ಸೌತೆಕಾಯಿದು ಮೊಸರು ಬಜ್ಜಿ ಮಾಡ್ಕೊಳ್ತೀನಿ. ಇಲ್ಲಿ ಸ್ಪೈಸಸ್ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಈ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ 1 ಟೀ ಸ್ಪೂನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಸೋಂಪು ಹಾಕ್ಕೊಳ್ತೀನಿ. ಸೋಂಪು ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿದ ಮಸಾಲೆ ಹಾಕ್ಕೊಂಡು ಇಲ್ಲಿ ನಾನು ಎಲ್ಲ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ರುಬ್ಬೋ ಮಸಾಲೆ ಅಷ್ಟು ಕಡಿಮೆನೇ, ಜಾಸ್ತಿ ಏನಿರಲ್ಲ. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಧನಿಯಾ ಪುಡಿ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಈ ನೆನೆಸಿಟ್ಟಿರೋ ಅಕ್ಕಿ, ಸಾಮೆ ಮತ್ತು ಹೆಸರು ಬೇಳೆ ಹಾಕಿ ಇಲ್ಲಿ ಕುಕ್ಕರಲ್ಲಿ ಹಾಕಿ ಬಾಯ್ಲ್ ಮಾಡಿದ್ರೆ ಸಾಕು. ಇದಕ್ಕೆ ತರಕಾರಿ ಅಂದರೆ ಬಟಾಣಿ ಹಾಕ್ತಾರೆ. ಇಲ್ಲಿ ಹಾಕ್ಕೊಂಡು ನಾನು ಇಲ್ಲಿ 1-2 ವಿಷಿಲ್ ಹೊಡೆಸ್ಕೊಳ್ತೀನಿ ಅಷ್ಟೇ, ಬೇಗ ಆಗೋಗ್ಬಿಡತ್ತೆ. ಇದು ಮಧ್ಯಾಹ್ನ ಇದು ಲಂಚ್ ಬಾಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸೋಯಾಬೀನ ನೆನೆ ಹಾಕಿಟ್ಕೊಂಡು ಇಲ್ಲಿ ಸಿಂಪಲಾಗಿರೋ ಒಂದು ಗ್ರೇವಿ ಮಾಡ್ಕೊಳ್ತೀನಿ. ಒಂದು ಒಗ್ಗರಣೆ ಎಲ್ಲ ಸ್ಪೈಸಸ್ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಜೀರಿಗೆ, ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಈರುಳ್ಳಿ ದಪ್ಪ ಹೆಚ್ಕೊಂಡು ಇಲ್ಲಿ ಸ್ವಲ್ಪ ಮೊಸರಿಗೆ ಎಲ್ಲ ಸ್ಪೈಸಸ್ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದೇ ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನಾನು ಮೊಟ್ಟೆ ಹಾಕ್ಕೊಳ್ಬೋದು, ಇಲ್ಲ ನಾನು ಸೋಯಾಬೀನ್ ನೆನೆ ಹಾಕ್ಕೊಂಡಿದ್ದೀನಿ ಇವತ್ತು. ಅದು ಸ್ವಲ್ಪ ನೆಂದಾದಮೇಲೆ ಈ ಗ್ರೇವಿ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಚಪಾತಿ, ಪೂರಿಗೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾಪ್ಸಿಕಮ್ನ ಹೆಚ್ಚು ಹಾಕ್ಕೊಂಡಿದ್ದೀನಿ. ಮತ್ತು ಮೇಲೆ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಳ್ಬೇಕಿಲ್ಲಿ ಸ್ವಲ್ಪ ರುಚಿಗೆ. ಇಲ್ಲ ಒಂಚೂರು ಬೆಲ್ಲ ಹಾಕಿದ್ರೂ ಸಾಕು. ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಸೋಯಾಬೀನ್, ಇಲ್ಲಾಂದರೆ ಮೊಟ್ಟೆ ಕೂಡ ಹಾಕ್ಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ ಪೂರಿಗೆ ಮತ್ತು ಚಪಾತಿಗೆಲ್ಲ. ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಇದು ಆಗಿದೆ. ಇಲ್ಲಿ ಮೇಲ್ಗಡೆ ಮಸಾಲೆ ತುಂಬ್ಕೊಂಡಿರುತ್ತೆ, ಎಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ತುಂಬ ರುಚಿ ಬರುತ್ತೆ. ಇಲ್ಲಿ ನೋಡಿ ನಾನು ಗ್ರೇವಿ ಹಾಕ್ಕೊಳ್ತಾ ಇದ್ದೀನಿ, ಪೂರಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.